ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ಇಂಟ್ರೊಡಕ್ಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕಂಪ್ಯೂಟರ್ ಅನ್ನೋ ಒಂದು ವರ್ಡ್ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಅನ್ನೋ ಒಂದು ಪದದಿಂದ ಬಂದಿದೆ. ಕಂಪ್ಯೂಟರ್ ಅಂತಂದರೆ ಕಂಪ್ಯೂಟ್ ಅಂತ ಅಥವಾ ಲೆಕ್ಕ ಮಾಡುವುದು ಅಂತ. ಓಕೆನಾ? ಕಂಪ್ಯೂಟರ್ ವರ್ಡ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಂಪ್ಯೂಟರೇ ವಿಚ್ ಮೀನ್ಸ್ ಕ್ಯಾಲ್ಕುಲೇಟ್ ಆರ್ ಕಂಪ್ಯೂಟ್ ಅಂತ. Okay, a computer is an electronic device which accept, store, process the data to generate meaningful result ಅಂತ. ಗಣಕಯಂತ್ರ ಅಂತಂದರೆ ಗಣಕಯಂತ್ರ ಒಂದು ವಿದ್ಯುತ್ ಸಾಧನವಾಗಿದ್ದು ನಾವು ಕೊಡುವ ಒಂದು ಕಚ್ಚಾ ಮಾಹಿತಿಯನ್ನು ಸ್ವೀಕರಿಸಿ, ಸಂಸ್ಕರಿಸಿ, ಶೇಖರಿಸಿ ನಮಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ನೀಡುತ್ತೆ. ಯಾವುದು? ಕಂಪ್ಯೂಟರ್ ಅನ್ನೋ ಒಂದು ಯಂತ್ರ. ಹಾಗಾದರೆ ಇದು ಕಂಪ್ಯೂಟರ್ನ ಇನ್ನೊಂದು ಥರನೂ ಹೇಳ್ಬೋದು. ಏನಪ್ಪ ಅಂದರೆ ದ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಏನು ಇದು ಹಾರ್ಡ್ವೇರ್ ಅಂತಂದರೆ ಏನು, ಸಾಫ್ಟ್ವೇರ್ ಅಂತಂದರೆ ಏನು ಅಂತಂದರೆ ಹಾರ್ಡ್ವೇರ್ ದ ಆಲ್ ಫಿಸಿಕಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಆರ್ ಕಾಲ್ಡ್ ಆ್ಯಸ್ ಎ ಹಾರ್ಡ್ವೇರ್ ಅಂತ ಕರಿತೀವಿ. ಅಂದರೆ ಟಚಬಲ್ ಕಂಪ್ಯೂಟರ್ ಟಚಬಲ್ ಪಾರ್ಟ್ಸ್ ಏನೇನಿದೆಯೋ ಅಂಥ ಒಂದು ಪಾರ್ಟ್ಸ್ನ ಏನಂತ ಕರಿತೀವೋ, ಅಂಥ ಒಂದು ಡಿವೈಸಸ್ನ ಏನಂತ ಕರಿತೀವಿ ಅಥವಾ ಪಾರ್ಟ್ಸ್ನ ಏನಂತ ಕರಿತೀವಿ, ಹಾರ್ಡ್ವೇರ್ಸ್ ಅಂತ ಕರಿತೀವಿ. ಅಂತಂದರೆ ಏನು ಟಚಬಲ್ ಡಿವೈಸಸ್ ಯಾವುದ್ಯಾವುದು ಅಂತಂದರೆ ಎಲ್ಲ ಒಂದು ಕಂಪ್ಯೂಟರ್ ಪಾರ್ಟ್ಸ್ ಅಂತಂದರೆ ಸಿ ಪಿ ಯು ಇರ್ಬೋದು, ಮಾನಿಟರ್ ಇರ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ಕೀಬೋರ್ಡ್ ಇರ್ಬೋದು. ಓಕೆನಾ? ಆಲ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದ ಸಿ ಪಿ ಯು ಅಂತ. ಇನ್ಸೈಡಲ್ಲಿರೋದು ಸಿ ಪಿ ಯುನ ಇನ್ಸೈಡಲ್ಲೂ ಇರುತ್ತಲ್ವ, ಅವನ್ನ ನಾವು ಟಚ್ ಮಾಡ್ಬೋದು, ನೋಡ್ಬೋದು ಅಂತ. ಹಾಗಾದರೆ ಸಾಫ್ಟ್ವೇರ್ ಅಂತಂದರೆ ಏನು ಅಂದರೆ ಸಾಫ್ಟ್ವೇರ್ ಅಂತಂದರೆ ಏನಪ್ಪ ಅಂದರೆ ಎ ಸೆಟ್ ಆರ್ ಕಲೆಕ್ಷನ್ಸ್ ಆಫ್ ಎ ಪ್ರೋಗ್ರಾಮ್ ದಟ್ ಟೆಲ್ ಹಾರ್ಡ್ವೇರ್ ವಾಟ್ ಟು ಡೂ ಅಂತ. ಓಕೆನಾ? ಸಾಫ್ಟ್ವೇರ್ ಅಂತಂದರೆ ಏನಪ್ಪ ಅಂತಾರೆ ಅದು ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಅಂತ. ಓಕೆನಾ? ಕೆಲವೊಂದು ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ. ಅದು ಏನಪ್ಪ ಅಂತಂದರೆ ಇಟ್ ಕಂಟ್ರೋಲ್ಸ್ ಆರ್ ಇಟ್ ಮ್ಯಾನೇಜ್ ಹೋಲ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ. ಓಕೆನಾ? ಅಂತಂದರೆ ಯಾವುದು ಸರಿ, ಯಾವುದು ತಪ್ಪು, ನೆಕ್ಸ್ಟ್ ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಆ ಒಂದು ಸಾಫ್ಟ್ವೇರ್ ಅನ್ನೋದು ಹಾರ್ಡ್ವೇರ್ಗೆ ಇನ್ಸ್ಟ್ರಕ್ಷನ್ಸ್ನ ಕೊಡುತ್ತೆ ಅಂತ. ಕಂಪ್ಯೂಟರ್ ಪಾರ್ಟ್ಸ್ನ ನಾವು 2 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ವಿ. ಒಂದು ಏನಪ್ಪ ಅಂದರೆ ಇನ್ಪುಟ್ ಡಿವೈಸಸ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ. ಇನ್ಪುಟ್ ಡಿವೈಸಸ್ ಆರ್ ದ ಡಿವೈಸಸ್ ದಟ್ ಡಿವೈಸಸ್ ಯೂಸ್ಡ್ ಟು accept the data and instructions from the user is called input devices ಅಂತ. ಅಂತಂದರೆ ನಾವು ಏನು ಕಂಪ್ಯೂಟರ್ಗೆ ಮಾಹಿತಿಯನ್ನು ಒಳಗಡೆ ಹಾಕ್ತೀವಿ, ಓಕೆನಾ, ಅಂಥ ಒಂದು ಡಿವೈಸಸ್ಗೆ ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ನಾವು ಏನು ಕಂಪ್ಯೂಟರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ, ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಯಾವ ಒಂದು ಸಾಧನದಿಂದ ಕೊಡ್ತೀವಿ ಅಂಥ ಒಂದು ಸಾಧನಕ್ಕೆ ಏನಂತ ಕರಿತೀವಿ, ಇನ್ಪುಟ್ ಡಿವೈಸಸ್ ಅಥವಾ ಇನ್ಪುಟ್ ಸಲಕರಣೆಗಳು ಅಂತ ಕರಿತೀವಿ. ಹಾಗಾದರೆ ಯಾವ ಒಂದು ಇನ್ಪುಟ್ ಸಲಕರಣೆಗಳು ಅಥವಾ ಇನ್ಪುಟ್ ಡಿವೈಸಸ್ ಅಂತಂದರೆ ನೋಡ್ಬೋದು. ಫಸ್ಟ್ ಆಫ್ ಆಲ್ ಮೌಸ್. ನಾವು ಮೌಸ್ ಏನು ಮಾಡ್ತೀವಿ ಅಂದರೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ನಾವು ಏನಾದರೂ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಓಪನ್ ಮಾಡಬೇಕು ಅಂದರೆ ಮೌಸಿಂದನೇ ಕೊಡ್ತೀವಿ. ಈ ಮೌಸ್ ಬಿಟ್ಟ ಒಂದು ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕೀಬೋರ್ಡ್ ಅಂತ. ಕೀಬೋರ್ಡ್ ಕೂಡ ನಮಗೆ ಇನ್ಪುಟ್ ಡಿವೈಸಸ್. ಯಾವ ರೀತಿ ಇನ್ಪುಟ್ ನಮಗೆ ಕೀಬೋರ್ಡ್ ಅಂತಂದರೆ ನಾವು ಏನೇ ಒಂದು ನಾವು ಟೆಕ್ಸ್ಟ್ ಟೈಪ್ ಮಾಡ್ತೀವಲ್ವ, ಆ ಒಂದು ಟೆಕ್ಸ್ಟ್ ಟೈಪ್ ಮಾಡೋದು ಎಲ್ಲಿ ಹೋಗುತ್ತೆ, ಇನ್ಪುಟ್ಟಿಂದನೇ ಕೊಡ್ತೀವಿ ನಾವು, ಅದು ಇನ್ಪುಟ್ ಡಿವೈಸ್. ಅದು OMR ಆಗಿರ್ಬೋದು, ನೆಕ್ಸ್ಟು ಸ್ಕ್ಯಾನರ್ ಆಗಿರ್ಬೋದು, ನೆಕ್ಸ್ಟ್ ಬಾರ್ಕೋಡ್ ರೀಡರ್ ಆಗಿರ್ಬೋದು, ಎಲ್ಲನೂ ಈ ಒಂದು ಡಿವೈಸಸ್ ಏನಿದೆಯೋ ಅವೆಲ್ಲ ನಮಗೆ ಇನ್ಪುಟ್ ಡಿವೈಸಸ್ ಅಂತ. ಔಟ್ಪುಟ್ ಡಿವೈಸಸ್ ಮೀನ್ಸ್ ಔಟ್ಪುಟ್ ಡಿವೈಸಸ್ ದಟ್ ಡಿಸ್ಪ್ಲೇಸ್ ದ ಪ್ರಾಸೆಸ್ಡ್ ಇನ್ಫಾರ್ಮೇಷನ್ ಆರ್ ಕಾಲ್ಡ್ ಔಟ್ಪುಟ್ ಡಿವೈಸಸ್ ಅಂತ. ಓಕೆನಾ? ನಮಗೇನು ಪ್ರಾಸೆಸ್ ಆಗಿರುತ್ತೋ ಆ ಒಂದು ಪ್ರಾಸೆಸ್ ಇನ್ಫಾರ್ಮೇಷನ್ನ ನಮಗೆ ಡಿಸ್ಪ್ಲೇ ಮಾಡತ್ತಲ್ವ, ಅಂಥ ಒಂದು ಡಿವೈಸಸ್ನ ನಾವೇನಂತ ಕರಿತೀವಿ, ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ಸ್ ಏನಪ್ಪ ಔಟ್ಪುಟ್ ಡಿವೈಸಸ್ ಅಂತಂದರೆ ಒಂದು ಪ್ರಿಂಟರ್, ಓಕೆನಾ, ನೆಕ್ಸ್ಟು ಮಾನಿಟರ್, ನೆಕ್ಸ್ಟ್ ಬಂದು ಸ್ಪೀಕರ್, ಪ್ರೊಜೆಕ್ಟರ್. ಈ ಒಂದು 4 ಡಿವೈಸಸ್ ಏನಪ್ಪ ಅಂತಂದರೆ ನಮಗೆ ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್ಸ್ ಅಂತ. ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.